ನಾರ್ಮಲ್ ಆಗಿ ನಾವು ಯಾವುದಾದ್ರೂ ಒಂದು ಕೆಲಸವನ್ನ ಕಾನ್ಸಂಟ್ರೇಟ್ ಇಟ್ಟು ಮಾಡ್ದಲೆ ಬರೀ ಫೋನ್ ಮೇಲೆ ಗಮನವನ್ನ ಕೊಡ್ತಾ ಇದ್ರೆ ನಾರ್ಮಲ್ ಆಗಿ ಏನ್ ಹೇಳ್ತಾರೆ, ಅಪ್ಪ ಆಗಿರ್ಬೋದು, ಅಮ್ಮ ಆಗಿರಬಹುದು, ಅಣ್ಣ ತಂಗಿ ಯಾರೇ ಆಗಿರಲಿ, ಫೋನನ್ನ ಬಿಟ್ಬಿಟ್ಟು ಓದೋದ್ರ ಕಡೆ ಗಮನವನ್ನ ಕೊಡು, ಯಾಕೆ ಫೋನಿಗೆ ಇಷ್ಟೊಂದು ಅಡಿಕ್ಟ್ ಆಗ್ತಿದ್ಯಾ ಅಂತ ಕೇಳ್ತಾರೆ. ಅದೇ ರೀತಿ ಇಲ್ಲಿ ಅಮ್ಮ ನೀಲಮ್ಮ ಅಂತ ಅನ್ನುವಂತಹ ಒಬ್ಬ ಮಹಿಳೆ ತನ್ನ ಮಗನಿಗೆ ಹೇಳ್ತಾ ಇರ್ತಾಳೆ, ನೀನು ಓದೋದ್ರ ಕಡೆ ಗಮನವನ್ನ ಕೊಡು, ಯಾಕೆ ಫೋನಲ್ಲಿ ಇಷ್ಟೊಂದು ಮುಳುಗೋಗಿದ್ಯಾ ಅಂತ. ತಂಗಿ ಕೂಡ ಹೇಳ್ತಾಳೆ, ಅಮ್ಮ ಇವನು ಯಾವಾಗ ನೋಡಿದ್ರು ಯಾವುದೋ ಒಂದು ಹುಡುಗಿ ಜೊತೆಗೋ ಅಥವಾ ಏನೋ ಒಂದು ಮಾಡ್ಕೊಂಡಿರ್ತಾನೆ, ಯಾವಾಗಲೂ ಕೂಡ ಓದೋದ್ರ ಕಡೆ ಗಮನವನ್ನ ಕೊಡೋದಿಲ್ಲ ಅಂತ ತಂಗಿ ಕೂಡ ಅಮ್ಮನ ಹತ್ರ ಕಂಪ್ಲೇಂಟ್ ಅನ್ನ ಮಾಡ್ತಾಳೆ. ಒಂದು ದಿನ ಈ ಹಾರ್ದಿಕ್ ಅನ್ನುವಂಥವನು ತಂಗಿ ಇಮಾಶಿಕಾ ಅನ್ನೋಳನ್ನ ಮನೆಯಲ್ಲಿ ಕೊಂದು ಆ ರೂಮ್ ಒಳಗಡೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ತಂಗಿನ ಕರ್ಕೊಂಡು ಹೋಗಿ ತಂಗಿನ ಮೊದಲು ಕೊಂದಿದ್ದಾನೆ. ಕಂಪ್ಲೀಟ್ ರಕ್ತದ ಮಡುವಿನಲ್ಲಿ ತಂಗಿ ಬಿದ್ದಿದ್ದಾಳೆ. ಆನಂತರ ಹಾರ್ದಿಕ್ ಅಮ್ಮನ ಆಫೀಸಿಗೆ ಹೋಗಿ ಅಮ್ಮನ್ನ ಕೂಡ ಕರ್ಕೊಂಡು, ಅಮ್ಮ ನಿಮ್ಮ ಸರ್ಪ್ರೈಸ್ ಇದೆ ಮನೆಗೆ ಬಾ ಅಂತ ಕರ್ಕೊಂಡು ಬಂದು ಮನೆ ಒಳಗಡೆ ಡೋರನ್ನ ಓಪನ್ ಮಾಡಿದ ತಕ್ಷಣನೇ ಮಗಳು ಸತ್ತೋಗಿರೋದನ್ನ ತಾಯಿ ನೋಡಿ ತುಂಬಾ ಗಾಬರಿ ಆಗ್ತಾಳೆ. ಇನ್ನು ಹಾರ್ದಿಕ್ ತಾಯಿಯನ್ನ ಕೂಡ ಕೊಲ್ತಾನೆ. ಬರೀ ಫೋನ್ ಯೂಸ್ ಮಾಡಬೇಡ ಅಂದಿದ್ದಕ್ಕೆ 2 ಕೊಲೆ ಆಯಿತು. ಎಂಥ ವಿಕೃತಿ ಮನಸ್ಥಿತಿ ಇರುವಂತಹ ಮಕ್ಕಳು ಭೂಮಿ ಮೇಲೆ ಇದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗುತ್ತೆ.